ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಇವತ್ತಿನ ರೈಡ್ನ ಶುರು ಮಾಡೋಣ. ನಮಗಿಲ್ಲಿ ಜೀವ ಬಾಯಿಗೆ ಬಂದಿರುತ್ತೆ. ಟೈಗರ್ ಏನಾರ ಕಾಣಿಸಿದ್ರೆ ಫುಲ್ಲು 2 ದಿನಕ್ಕೆ ಬರ್ತೀರಿ ಬಾಡೂಟ. ಅದಕ್ಕೆ ಆಮೇಲೆ ಯಾವ ಥರ ಇವತ್ತು ಸ್ಟೀಪ್ ಇದು ಆಲ್ಮೋಸ್ಟ್ ಹೀಗಿದೆ. ಈ ಸೈಡಿಂದನೇ ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋನ ಹೇಳಿ, ಈ ಪ್ಲೇಸ್ ಬಗ್ಗೆ ಬೇರೆ ಏನಾದ್ರು ಇದೆಯಾ ಸ್ಪೆಷಾಲಿಟಿಗಳು. ನಮ್ಮ ಥರ ರೈಡರ್ಸ್ಗಳು ತುಂಬ ಜನ ಬಂದಿರ್ತಾರೆ, ಟೂರಿಸ್ಟ್ಗಳು ತುಂಬ ಜನ ಬಂದಿರ್ತಾರೆ, ಆ್ಯಂಡ್ ಭಕ್ತಾದಿಗಳು ಬಂದಿರ್ತಾರೆ. ನಮಗೊಂದು ಡೌಟ್ ಇದೆ, ಯಾರಿಗಾರು ಗೊತ್ತಿದೆ ಕ್ಲಿಯರ್ ಮಾಡಿ. ರೋಡಲ್ಲಿ ಇಷ್ಟೊಂದು ಆನೆ ಲದ್ದಿಗಳು ಕಾಣಿಸ್ತಾ ಇದೆಯಲ್ಲ, ಇದು ಒಂದೇ ಆನೆದೋ ಇಲ್ಲ ಗುಂಪಾಗಿ ಬಂದು ಎಲ್ಲ ಆನೆಗಳು ರೋಡಲ್ಲೇ ಲದ್ದಿ ಮಾಡ್ತಾವ? ನೋಡಿ ಏನು ಸಖತ್ತಾಗಿದೆ ಇದು. ಫುಲ್ ಗ್ರೀನು, ಲೈನಕ್ಕೆ ಮರಗಳು, ಈ ಕಡೆನೂ ಹಂಗೆ ಇದೆ. ಸೂಪರ್ ಬ್ಯೂಟಿಫುಲ್. ನಮಸ್ಕಾರ ಯೂಟ್ಯೂಬ್, ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ. ಸೊ ಇವತ್ತು ಒಂದು ಒಳ್ಳೆ ರೈಡ್ ಹೋಗ್ತಾ ಇದ್ದೀನಿ. ಇದು 2 in 1 ಆನ್ ಡ್ಯೂಟಿ ಪ್ಲಸ್ ರೈಡು. ಓಕೆ, ಆನ್ ಡ್ಯೂಟಿ ಅಂದರೆ ಆನ್ ದಿ ವೇಗಳು ಸ್ವಲ್ಪ ಕೆಲಸಗಳಿವೆ, ಆ್ಯಂಡ್ ರೈಡ್ ಅಂದರೆ ಒಂದೊಳ್ಳೆ ಪ್ಲೇಸು. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಮುಂದೆ ಹೇಳ್ತಾ ಬರ್ತೀನಿ. ಸೊ ಇವತ್ತೊಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ಗೆ ಹೋಗಿ ಹಾಗೇ ನಮ್ಮ ಕೆಲಸಗಳನ್ನೂ ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಓಕೆ, ಸೊ ಇದೊಂದು 360 ಕ್ಯಾಮ್ರಾ DJI ಇದು ಹೊಸ ಥರ ಸೆಟಪ್ ಮಾಡಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ನೋಡಿಲ್ಲ, ಜಸ್ಟ್ ಏನೋ ಒಂದು ಹಾಗೆ ಹೊರಟಾಗ ಐಡಿಯಾ ಬಂತು, ಅದನ್ನು ಹಾಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನಾರ್ಮಲಿ DJI Action 5 Pro. ಸೊ ನೋಡೋಣ ಇವತ್ತೊಂದು ದಿನ ವಿಡಿಯೋ ಕ್ವಾಲಿಟಿಗಳು ಹೇಗಿರುತ್ತೆ ಏನು ಅಂತ ಚೆಕ್ ಮಾಡಿಬಿಟ್ಟು ನೀವು ಆಮೇಲೆ ಕಮೆಂಟಲ್ಲಿ ಹಾಕಿ. ಎದುರುಗಡೆ ಚಾಮುಂಡಿ ಬೆಟ್ಟ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಆಷಾಢ ಮಾಸ, ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಇವತ್ತಿನ ರೈಡ್ನ ಶುರು ಮಾಡೋಣ. ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ BR ಹಿಲ್ಸ್, ಬಿಳಿಗಿರಿ ರಂಗನ ಬೆಟ್ಟ. ಸೊ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಇವತ್ತು ಹೊರಟಿದ್ದೀನಿ. ಆ್ಯಂಡ್ ಹೋಗ್ತಾ ಆನ್ ದಿ ವೇ ಸ್ವಲ್ಪ ಕೆಲಸಗಳಿವೆ, ಅದನ್ನೆಲ್ಲ ಮುಗಿಸ್ಕೊಂಡು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ಬಿಳಿಗಿರಿ ರಂಗನಾಥನ ದರ್ಶನ ಮಾಡಿಕೊಂಡು ಬರೋದು. ಸೊ ಒಳ್ಳೆ ಚೆನ್ನಾಗಿದೆ, ಯಾಕಂದರೆ ಲಾಸ್ಟ್ ಒಂದು ಫ್ಯೂ ಡೇಸಿಂದ ಮಳೆ ಆಗ್ತಾ ಇದೆ. ಆ ಕಡೆನೂ ಮಳೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಎದುರುಗಡೆ ಎಲ್ಲ ಫುಲ್ಲು ಬ್ಲ್ಯಾಕ್ ಕ್ಲೌಡ್ಸ್ಗಳಿದೆ, ಮಳೆ ಬರುತ್ತೆ ಅಂತ ಅನಿಸುತ್ತೆ. ಆ್ಯಸ್ ಯೂಶ್ವಲ್ ಒಂದು ವಾಟರ್ ಪ್ರೂಫ್ ಜಾಕೆಟು, ಜೀನ್ಸು, ಇಷ್ಟೇ. ಓಕೆ, ಸೊ ನರಸೀಪುರ ರೋಡ್ಗೆ ಬಂದಿದ್ದೀನಿ. ಈಗ ಇನ್ನೂ ರಿಂಗ್ ರೋಡಲ್ಲಿದ್ದೀನಿ, ನರಸೀಪುರ ರೋಡ್ ಸಿಗ್ನಲಲ್ಲಿದ್ದೀನಿ. ಈಗ ಟಿ ನರಸೀಪುರ ರೋಡ್ ಕನೆಕ್ಟ್ ಆದರೆ ಅಲ್ಲಿಂದ ನಮ್ಮ ಜರ್ನಿ ಸೂಪರಾಗಿರುತ್ತೆ. ನೋಡಿ, ಈ ಅವತಾರಗಳೇ ಮಸ್ತು, ಯಾರಿಗೂ ಕೇರಿಲ್ಲ ಏನಿಲ್ಲ. ಸೊ ಇದು ಕೆರೆ ಫುಲ್ಲು ಡ್ರೈ. ಈ ವರ್ಷ ಎಲ್ಲ ಬರಗಾಲ ಫುಲ್ಲು, ಏನೂ ಮಾಡೋಕ್ಕಾಗಲ್ಲ. ಮಳೆ ಏನಷ್ಟಿಲ್ಲ, ಬರುತ್ತೆ ದಿನಕ್ಕೊಂದು 5 ನಿಮಿಷ 10 ನಿಮಿಷದ್ದು ಅಂತ ಹೊಡೆಯುತ್ತೆ, ಪುನಃ ಹಾಗೆ ನಿಂತ್ಕೊಳ್ಳುತ್ತೆ. ಸೊ ಕೆರೆ ಆಲ್ರೆಡಿ ಕಂಪ್ಲೀಟ್ ಡ್ರೈ. ಲಾಸ್ಟ್ ಟೈಮ್ ಬಂದಾಗ ನೀರಿತ್ತು. ಇದು ನೋಡಿದ್ರೆ ದಸರಾಗೆ ಇಲ್ಲೆಲ್ಲ ವಾಟರ್ ಸ್ಪೋರ್ಟ್ಸ್ ಮಾಡಿಸ್ತಾರೆ, ಈ ಸಲ ಏನೂ ಇಲ್ಲ ಅನ್ಕೊತೀವಿ. ಅಪ್ಪ ಸೂಪರಾಗಿದೆ ರೋಡು, ಒಳ್ಳೆ ಜಾಲಿ ರೈಡು. ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಷ್ಟೇ, ಅದು ಬಿಟ್ಟರೆ ಮಸ್ತ್ ರೋಡು. ಎಲ್ಲೂ ಬಾಟಲ್ಸ್ಗಳಿಲ್ಲ, ಸ್ವಲ್ಪ ಬಂಪಿ ರೋಡ್ಸ್ಗಳು, ಆದ್ರೂ ಸಕ್ಕತ್ತಾಗಿರುತ್ತೆ ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ. ಇಲ್ಲೇ ಎಲ್ಲೋ ದರ್ಶನ್ದು ಫಾರ್ಮ್ ಬರುತ್ತೆ ಅನಿಸುತ್ತೆ. ನೋಡಿ ಇದೆ ವಿನೀಶ್ ದರ್ಶನ್ ಫಾರ್ಮು, ಅದೇ ಅವ್ರದ್ದು. ಇದನ್ನೂ ಅಗಲ ಮಾಡ್ತಾಯಿದ್ದಾರೆ ರೋಡು. ಸೂಪರ್. ಮೋಸ್ಟ್ಲಿ ಇದನ್ನು 4 ಟ್ರ್ಯಾಕ್ ಲೈನ್ ಮಾಡ್ತಾರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ಹೇಳಬೇಕಂದ್ರೆ ನ್ಯಾಷನಲ್ ಹೈವೇ ಇದು. ನಮ್ಮ ಮೈಸೂರಿಂದ ಕನ್ಯಾಕುಮಾರಿ ರಾಮೇಶ್ವರಂವರೆಗೂ ಈ ರೋಡ್ ಕನೆಕ್ಟ್ ಆಗುತ್ತಂತೆ ಅಂತೆ. ನಾನು ಹೋಗಿದ್ದು ಬೆಂಗಳೂರಿಂದ. ಸೊ ಈ ರೋಡು ಹೇಗೆ ನ್ಯಾಷನಲ್ ಹೈವೇ ಅಂತ ನನಗೂ ಗೊತ್ತಿಲ್ಲ. ಈಗ ನಾವು ಗರ್ಗೇಶ್ವರಿ ಹತ್ರ ಇದ್ದೀವಿ. ಗರ್ಗೇಶ್ವರಿ ಇನ್ನೊಂದು 3-4 ಕಿಲೋಮೀಟ್ರ್ ದೂರ ಇದೆ. ಸೊ ನೋಡಿ, ಕಂಪ್ಲೀಟ್ಲಿ ಓಪನ್ ಫೀಲ್ಡು. ಇದೆಲ್ಲ ಒಂದು ಟೈಮಲ್ಲಿ ಹೆಂಗೆ ಗ್ರೀನಾಗಿರುತ್ತೆ ಅಂದರೆ, ನಮ್ಮ MM ಹಿಲ್ಸ್ದು ವಿಡಿಯೋ ಇದೆ ನೋಡಿ, ಅದರಲ್ಲೆಲ್ಲ ಫುಲ್ಲು ಗ್ರೀನು. ಆ ಟೈಮು ಸೂಪರಾಗಿತ್ತು.
ಸೊ ಬೆಳಗ್ಗೆ ಹೊತ್ತು ಬರೋದಕ್ಕೆ ಖುಷಿ ಆಗುತ್ತೆ ಆ ಥರ ಇದ್ದಾಗ. ಸೊ ಇನ್ನೂ ಈಗ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಇನ್ನೊಂದು 3-4 ಮಂತ್ಸ್ ಆದಮೇಲೆ ಪುನಃ ಅದೇ ಸೀಸನ್ ಬರುತ್ತೆ. ಈ ಕಡೆ ಎಲ್ಲ ಜಾಸ್ತಿ ಭತ್ತ, ಆವಾಗ ಇನ್ನೂ ಸೂಪರಾಗಿ ಬರ್ಬೋದು. ಇನ್ನೊಂದ್ಸಲಿ ಆದರೆ ಆ ಟೈಮಲ್ಲೂ ಬರುವ. ಗರ್ಗೇಶ್ವರಿ ಅನ್ನೋ ಊರು. ಲೆಫ್ಟ್ ಸೈಡ್ ಹೋದರೆ ಊರು ಒಳಗಡೆಗೆ ಹೋಗುತ್ತೆ, ರೈಟ್ ಸೈಡ್ ಹೋದರೆ ಬೈಪಾಸು. ಇಲ್ಲೊಂದು ದೇವಸ್ಥಾನ ಇದೆ ಅನಿಸುತ್ತೆ, ಗಣಪತಿ ದೇವಸ್ಥಾನನೋ ಯಾವುದೋ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ. ನೋಡಿ ಇದು ಎಲ್ಲ ಕಂಪ್ಲೀಟು ಹೊಲ ಗದ್ದೆಗಳು, ಏನು ಸಕ್ಕತ್ತಾಗಿರುತ್ತೆ ಆ ಟೈಮಲ್ಲಿ ಬಂದರೆ. ಈ ಟೈಮಲ್ಲಿ ಏನಕ್ಕೆ ಒಂದು ಆಗಬೇಕಾಯ್ತು, ಈಗೆಲ್ಲ ಕೆಲಸ ಶುರು ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಹೊಲ ಹುಲ್ತಾ ಇದ್ದಾರೆ, ಒಂದೆರಡು ಟ್ರ್ಯಾಕ್ಟ್ರಲ್ಲಿ. ಟಿ ನರಸೀಪುರ ಬ್ರಿಡ್ಜು ತ್ರಿವೇಣಿ ಸಂಗಮ ಮುಂದೆ ಇದೆ. ಸೊ ಇಲ್ಲೂ ಒಳ್ಳೆ ಫೇಮಸ್ ಟೆಂಪಲ್ಗಳಿವೆ. ಗುಂಜಾಲ್ ನರಸಿಂಹಸ್ವಾಮಿ ಅಂತಲೇ ಒಂದು ದೇವಸ್ಥಾನ ಇದೆ. ಸೊ ಗುಲ್ಗಂಜಿ ನರಸಿಂಹನೋ ಇಲ್ಲ ಗುಂಜಾಲ್ ನರಸಿಂಹ ಅಂತಲೇ ಹೇಳ್ತಾರೆ. ಆ್ಯಕ್ಚುಲಿ ಅದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ದಂಗೆ ಗುಲ್ಗಂಜಿ ನರಸಿಂಹ ಅಂತೆ, ಅಂದರೆ ಕಾಶಿ ವಿಶ್ವೇಶ್ವರನ ನೋಡಿ ಎಷ್ಟು ಪುಣ್ಯ ಬರುತ್ತೋ ಸೊ ಇಲ್ಲಿ ನೋಡಿದ್ರೂ ಅಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಏನು ಅಂತ, ಕರೆಕ್ಟ್ ಸ್ಟೋರಿಗಳು ಗೊತ್ತಿಲ್ಲ. ನೋಡಿ ಇದೆ ರೈಟ್ ಸೈಡಲ್ಲಿ ಕಾಣಿಸ್ತಿರೋದು ನರಸೀಪುರ ಬಸ್ ಸ್ಟ್ಯಾಂಡು, ಇದೇ ದೇವಸ್ಥಾನ. ದೇಗುಲ ಮಠ, ಕನಕಪುರ, ಬೆಂಗಳೂರು, ದಕ್ಷಿಣ ಜಿಲ್ಲೆ. ಪುಣ್ಯ ಸ್ಮರಣೆ. ಇದೇ ನರಸಿಂಹಸ್ವಾಮಿ ದೇವಸ್ಥಾನ. ನಾವೀಗ ಇಲ್ಲಿಂದ ರೈಟ್ ಹೋಗಬೇಕು. ಸೊ ನರಸೀಪುರ ಬಂದಮೇಲೆ ಬ್ರಿಡ್ಜ್ ದಾಟಿದ್ಮೇಲೆ ಒಂದು ಜಂಕ್ಷನ್ ಬರುತ್ತೆ, ಆ ಜಂಕ್ಷನಲ್ಲಿ ರೈಟ್ ತೊಗೋಬೇಕು. ಇದು ಚಾಮರಾಜನಗರಕ್ಕೆ ಹೋಗುತ್ತೆ ರೋಡು. ಸೊ ಇಲ್ಲಿಂದ ಹೋದರೆ ಅಂದರೆ ಒಂದು ಜಂಕ್ಷನ್ ಇದೆ, ಸಂತೆಮರಳ್ಳಿಗೆ ಹೋಗೋದು ಆ ಕಡೆ ಎಲ್ಲ. ಸೊ ಈ ಜಂಕ್ಷನಲ್ಲಿ ರೈಟ್ ತೊಗೊಂಡು ಸ್ಟ್ರೈಟ್ ಹೋಗಬೇಕು. ನೋಡಿ ಈ ಕಡೆ ಎಲ್ಲ ಕಬ್ಬು ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ ಖಾಲಿ ಖಾಲಿ ಅಂತ, ಇದೇ ಥರನೇ ಫುಲ್ಲು. ಥರ ಗಾಡಿ ಓಡ್ಸೋಕ್ಕೆ ಮಜಾ ಇರುತ್ತೆ, ಬಟ್ ರೋಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಇಲ್ಲ. ಟಾರ್ಮ್ಯಾಕ್ ಹಾಕಿದ್ದಾರೆ, ಒಂದು ಪಾಟೋಲ್ಸ್ಗಳಿಲ್ಲ, ಧೈರ್ಯವಾಗಿ ಹೋಗ್ಬೋದು. ಬಟ್ ತುಂಬ ಹಂಪಿ ಡಂಪಿ. ಯಾಕಂದರೆ ಹೊಲ ಗದ್ದೆಗಳ ಮೇಲೆ ಮಾಡಿರೋದಲ್ವಾ, ಮಣ್ಣು ಒಂದೊಂದು ಕಡೆ ಕುಸಿಯುತ್ತೆ, ಒಂದೊಂದು ಕಡೆ ಒಂಥರ ದಿಣ್ಣೆ ಥರ ಆಗುತ್ತೆ. ಸೊ ಅಷ್ಟು ಲೆವೆಲ್ ಆಗಿಲ್ಲ. ಸೊ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಕೋಬೇಕಿಲ್ಲಿ. ಇದು ಮೂಗೂರು. ಸೊ ಮೂಗೂರು ಜಂಕ್ಷನ್ ಇಲ್ಲೇ ಪ್ರಭುದೇವ ಅವ್ರದ್ದು ಊರು. ಇಲ್ಲಿ ಒಳಗಡೆ ಒಂದು ಟೆಂಪಲ್ ಇದೆಯಂತೆ, ಜ್ವಾಲಾಮಾಲಾ ತ್ರಿಪುರ ಸುಂದರಿ ದೇವಸ್ಥಾನ ಅಂತ. ಚೆನ್ನಾಗಿದೆ ಅಂತೆ, ನಾನು ಹೋಗಿಲ್ಲ. ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕು. ಒಂದು ಅರ್ಧ ಕಿಲೋಮೀಟ್ರಲ್ಲ 1 ಕಿಲೋಮೀಟ್ರಲ್ಲ ಬಂಕ್ ಇದೆ ಅಂತ ಸೈನ್ ಬೋರ್ಡ್ ನೋಡಿದೆ. ಪೆಟ್ರೋಲ್ ಹಾಕಿಸ್ಕೊಂಡು ಮುಂದೆ ಹೋಗುವ. ಟೀ ಕುಡ್ದು ಹೋಗುವ. ಇವತ್ತು ಟೀ ಚೆನ್ನಾಗಿತ್ತು. ಇಲ್ಲಿ ಅವತ್ತು ಕುಡ್ದಿದ್ದು ಎಸ್ ಇಲ್ಲಿ ತೆಗ್ದಿದೆ. ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ. ಬ್ರೇಕ್ಫಾಸ್ಟು ಸಿಗುತ್ತೆ ಅಂತಿಲ್ಲಿ, ಬಟ್ ನಮಗೆ ಬ್ರೇಕ್ಫಾಸ್ಟ್ ಬೇಡ, ಬರೀ ಟೀ ಕುಡಿಯೋಣ. ವಿಂಟೇಜ್ ಕೆಫೆ ಅಂತ ಟೀ ಕುಡ್ಕೊಂಡು ಹೊರಟಾಯ್ತು. ಟೀ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಒಂದು ಸಲ ನಾವೆಲ್ಲರೂ ಒಳ್ಳೆ ಟೇಸ್ಟ್ ನೋಡಿದ್ರೆ ಮರೆಯೋದಿಲ್ಲ. ಸೊ ಇಲ್ಲಿ ಲೆಫ್ಟ್ ಹೋದರೆ ಚಾಮರಾಜನಗರ ಹೋಗುತ್ತೆ, ನಾವು ಸ್ಟ್ರೈಟ್ ಹೋಗಬೇಕು. ಲೆಫ್ಟ್ ಹೋದರೆ ಕೊಳ್ಳೇಗಾಲ ಹೋಗುತ್ತದು, ನಾವು ಸ್ಟ್ರೈಟ್ ಹೋಗ್ತಾಯಿದ್ದೀವಿ. ಇದು ಚಾಮರಾಜನಗರ ರೋಡು. ಚಾಮರಾಜನಗರಕ್ಕೆ ಇದೇ ರೋಡಲ್ಲಿ ಹೋಗೋದು. ಕಂಟಿನ್ಯೂ ಮಾಡಿದ್ರೆ ಚಾಮರಾಜನಗರ ಹೋಗುತ್ತೆ. ನೆಕ್ಸ್ಟ್ ಒಂದು ಜಂಕ್ಷನ್ ಸಿಗುತ್ತೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಸಂತೆಮರಳ್ಳಿ, ಅಲ್ಲಿಂದ ಮುಂದೆ ಯಳಂದೂರು. ಓಕೆ, ಪೆಟ್ರೋಲ್ ಬಂಕ್ ಕಾಣಿಸ್ತು. ಈಗ ಪೆಟ್ರೋಲ್ ಹಾಕಿಸ್ಕೊಂಡು ನೆಕ್ಸ್ಟ್ ನಮ್ಮ ಮುಂದಿನ ಜರ್ನಿನ ಕಂಟಿನ್ಯೂ ಮಾಡುವ. ಫುಲ್ ಟ್ಯಾಂಕ್ ಅಣ್ಣ. ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟಿ ಆಯಿತು. ಯಾವ ಥರ ನಿಲ್ಸಿದಾನಪ್ಪ, ಹೋಗ್ಲೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇನ್ನು 8 ಕಿಲೋಮೀಟ್ರ್ ಏನೋ ಇದೆ ಸಂತೆಮರಳ್ಳಿ, ಅಲ್ಲಿಂದ ಯಳಂದೂರು ಒಂದು 4 ಕಿಲೋಮೀಟ್ರು. ಸೊ ಅದಾದಮೇಲೆ ನಮ್ಮ
ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಒಂದು 14 ಕಿಲೋಮೀಟ್ರ್ 17 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಆದಷ್ಟು ಬೇಗ ತಲುಪ್ತಾ ಇದ್ದೀವಿ, ನೋಡುವ. ನೋಡಿ, ಇದೇ ಸಂತೆಮರಳಿ ಜಂಕ್ಷನ್ನು. ಓ ಸೂಪರಪ್ಪ. ಸ್ಟ್ರೈಟ್ ಹೋದರೆ ಚಾಮರಾಜನಗರಕ್ಕೆ ಹೋಗುತ್ತೆ. ನಾವು ಲೆಫ್ಟ್ ಹೋಗಬೇಕು. ಲೆಫ್ಟ್ ಹೋದರೆ ಯಳಂದೂರಿಗೆ ಹೋಗುತ್ತೆ. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ದೂರ ಏನೋ ಇದೆ ಯಳಂದೂರು. ಹಾಗೆ ಈ ರೋಡಲ್ಲೆಲ್ಲ ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಕ್ಕಪಕ್ಕ ಹಳ್ಳಿ ಇರೋದ್ರಿಂದ ಜನಗಳಿಗೆ ಅಷ್ಟು ಟ್ರಾಫಿಕ್ ಸೆನ್ಸ್ ಇರೋದಿಲ್ಲ. ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಲೆಫ್ಟಲ್ಲಿರೋ ರೈಟ್ಗೆ ಹೋಗ್ತಾರೆ, ರೈಟಲ್ಲಿರೋರು ಇಮಿಡಿಯೇಟ್ ಲೆಫ್ಟಿಗೆ ಬರ್ತಾರೆ. ಏನಿಲ್ಲ. ಓ ಯಳಂದೂರು ಊರೊಳಗಡೆ ನಾವು ಹಂಗೆ ಹೋಗ್ಬೇಕಾಗಿತ್ತು. ಓಕೆ, ಇದು ಹೋದರೆ ಸೀದಾ ಇದಕ್ಕೆ ಹೋಗುತ್ತೆ. ಇಲ್ಲಿ ಯಳಂದೂರನ್ನ ಬೈಪಾಸ್ ಮಾಡಿಕೊಂಡು ಪುನಃ ಕೊಳ್ಳೇಗಾಲಕ್ಕೆ ಹೋಗುತ್ತೆ. ಆಫ್ ರೋಡಲ್ಲೇ ಇಳಿಯೋಣ, ಬಂದಿದ್ದಕ್ಕೊಂದು ಅನುಕೂಲ ಆಗಲಿ. ಏನಂತೀರಾ? ಬಂದೇ ಬಿಡ್ತು ನೋಡಿ ಯಳಂದೂರು. ಇದೇನು ತುಂಬ ದೊಡ್ಡದಲ್ಲ, ಒಂದು ಲೆವೆಲ್ ನಮ್ಮ ಶ್ರೀರಂಗಪಟ್ಟಣ ಹೇಗೋ ಆ ಥರದ್ದೊಂದು. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಇಲ್ಲೆಲ್ಲೋ ಟಿಫನ್ ಮಾಡಿದ್ದು. ಫ್ರೆಂಡ್ಸು ಅಲ್ಲೇ ನಂಜುಂಡೇಶ್ವರ ಅಂತ ಹೋಟ್ಲಿದೆಯಲ್ಲ, ಅಲ್ಲೆಲ್ಲನೂ ಟಿಫನ್ ಮಾಡಿ ಕಂಟಿನ್ಯೂ ಮಾಡಿದ್ದು. ಸೊ ಇದೇ ಯಳಂದೂರು ಬಸ್ ಸ್ಟ್ಯಾಂಡು ಎದುರುಗಡೆ ಕಾಣಿಸ್ತಾ ಇದೆ ನೋಡಿ. ಏನು ಸೂಪರಪ್ಪ. ಇವ್ರಿಗೆಲ್ಲ ಬ್ರೇಕ್ ಇನ್ಸ್ಪೆಕ್ಟರ್ಗಳನ್ನ ಜೊತೆಲಿ ಹಾಕ್ಕೊಂಡು ಆರಾಮಾಗಿ ರೋಡ್ ಕ್ರಾಸ್ ಮಾಡ್ತಾರೆ. ಯಳಂದೂರು ಬಸ್ ಸ್ಟ್ಯಾಂಡ್. ಪ್ರೈವೇಟ್ ಬಸ್ಸು ಇಲ್ಲೇ, ಗೌರ್ಮೆಂಟ್ ಬಸ್ಸು ಇಲ್ಲ. ಎಂಥ ಹೊಂದಾಣಿಕೆ ಜನಗಳಿವರು. ಎಲ್ಲೋ ಒಂದು ಟೆಂಪಲ್ ಇರಬೇಕಲ್ಲ, ಬೋರ್ಡ್ ನೋಡಿರೋಂಗಿದೆ. ಇಲ್ಲ ಮುಂದೆ ಅನಿಸುತ್ತೆ. ಓಕೆ, ಇದೊಂದು ಟೆಂಪಲ್ಲು. ಭೂಲಕ್ಷ್ಮೀವರ ಸ್ವಾಮಿ ದೇವಸ್ಥಾನ ಯಳಂದೂರು. ಓಕೆ, ವಾಪಸ್ ನಮ್ಗೆ ಇವಾಗ ಸ್ವಲ್ಪ ಇಲ್ಲಿ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು BRSಗೆ ಕಂಟಿನ್ಯೂ ಮಾಡುವ. ಯಳಂದೂರಿಂದ ಕೆಲಸ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಇಲ್ಲಿಂದ BRS ಹೋಗಬೇಕು. BRS ಬಂದು ಅರೌಂಡು 18 ಕಿಲೋಮೀಟರ್ಸು 20 ಕಿಲೋಮೀಟರ್ಸ್ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ಮ್ಯಾಪಲ್ಲಿ 24 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇಲ್ಲಿ ಅವ್ರ ಪ್ರಕಾರ 20 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ಪರವಾಗಿಲ್ಲಪ್ಪ. ಇಲ್ಲಿ 23 ಕಿಲೋಮೀಟ್ರ್ ಅಂತ ಇದೆ. ಸೊ ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರಲ್ಲಿ ಹೋಗ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ನೋಡುವ. ಶರ್ಟ್ ಜಾಕೆಟು ಹೆಲ್ಮೆಟ್ ಏನೋ ಹಾಕೇ ಇಲ್ಲ. ಸೈಡ್ ನಿಂತ್ಕೊಂಡು ಜಿಪ್ಪೆಲ್ಲ ಹಾಕ್ಕೊಂಬಿಟ್ಟೋಣ. ಸೂಪರ್. ಆ ಕಡೆ ಎಲ್ಲ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ವೆರಿ ಗುಡ್. ಬಟ್ ಅರ್ಲಿ ಮಾರ್ನಿಂಗ್ ಬರಬೇಕಾಗಿತ್ತು. ಕೆಲಸಗಳಿಂದ ನಿಧಾನ ಆಯಿತು, ತೊಂದರೆ ಇಲ್ಲ. ಲಾಸ್ಟ್ ವೀಕು ಸ್ವಲ್ಪ ಚೆನ್ನಾಗಿ ಮಳೆ ಆಗಿದೆ ಅಂತೆ, ಒಳ್ಳೆ ಸೀನರಿ ಇದೆ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಹೋಗಿ. ಬಿಳಿಗಿರಿ ರಂಗನ ಬೆಟ್ಟ 24 ಕಿಲೋಮೀಟ್ರ್. ಯಾವುದೂ ನಂಬನ ಅಪ್ಪ. 20 ಕಿಲೋಮೀಟ್ರ್ ಅಂತ ಜನಗಳು ಹೇಳ್ತಾರೆ, 23 ಕಿಲೋಮೀಟ್ರ್ ಅಂತಲ್ಲ. ಫಸ್ಟು ಮೈಲ್ ಸ್ಟೋನ್ ಸಿಕ್ತು, ಪುನಃ 24 ಕಿಲೋಮೀಟ್ರ್ ಅಂತ ಬೋರ್ಡ್ ಹಾಕಿದ್ದಾರೆ. ಯಾವುದೋ ಒಂದು ಒಟ್ನಲ್ಲಿ ಹೋಗೋದಂತೂ ನಿಜ. ಹೋಗ್ತಾ ಇರೋಣ. ಟ್ಯಾಂಕ್ ಫುಲ್ ಪೆಟ್ರೋಲ್ ಇದೆ, ಗಾಡಿ ರೆಡಿ ಇದೆ. ಎಲ್ಲಿಂದ ಎಲ್ಲಿಗೂ ಹೋಗೋಕ್ಕೂ ಓಡ್ಸೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ಎಷ್ಟು ದೂರ ಆದ್ರೂ ಹೋಗ್ತಾ ಇರೋದೆ. ಏನಂತೀರಾ? ಅದು ಹೇಳ್ತಾ ಇದ್ರು ಕಸ್ಟಮರು. ಸೊ ಹೋಗ್ತಾ BRS ಇದಕ್ಕೆ ಇದೇ ದಾರಿಲಿ ಹೋಗಿ ಬರಬೇಕಾದ್ರೆ ಕೆ ಗುಡಿ ಮೇಲೆ ಬನ್ನಿ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋಸ್ಟ್ಲಿ ಟೈಗರ್ ಸೈಟಿಂಗ್ ಆಗಬಹುದು. ರೀಸೆಂಟಾಗಿ ಎಲ್ಲ ಸೈಟ್ ಆಗ್ತಾ ಇದೆ. ಸೊ ನಿಧಾನಕ್ಕೆ ನೋಡ್ಕೊಂಡು ಬನ್ನಿ ಅಂತ. ಅವರೇನೋ ನಿಧಾನಕ್ಕೆ ನೋಡ್ಕೊಂಬನ್ನಿ, ಟೈಗರ್ ಸೈಟಿಂಗ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನಮಗಿಲ್ಲಿ ಜೀವ ಬಾಯಿಗೆ ಬಂದಿರುತ್ತೆ ಟೈಗರ್ ಏನಾರ ಕಾಣಿಸಿದ್ರೆ. ಒಬ್ಬನೇ ಇರೋದು ಅಲ್ವಾ? ಅದನ್ನು ಹಾಸ್ಕೊಂಡು ನನ್ನನ್ನು ನೋಡಿ ಎಗರಿದ್ರೆ ನಾವು ಬೇರೆ ಮುಂಚೆನೇ ದಷ್ಟಪುಷ್ಟವಾಗಿ ಚೆನ್ನಾಗಿದ್ದೀವಿ. ಫುಲ್ಲು 2 ದಿನಕ್ಕೆ ಬರ್ತೀವಿ ಬಾಡು ಊಟ ಅದಕ್ಕೆ. ಆಮೇಲೆ ಸೊ ನಮ್ಮ ಪಾಡಿಗೆ ನಾವು ಆರಾಮಾಗಿ ಹೋಗೋಣ. ನೋಡೋಣ. ಫಸ್ಟ್ ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡೋಣ. ಓಕೆ, ವಾಪಸ್ ಇದೇ ದಾರಿಲಿ ಬರೋಣವಾ ಇಲ್ಲ ಚಾಮರಾಜನಗರಕ್ಕೆ ಕೆ ಗುಡಿ ಮೇಲೆ ಹೋಗೋಣ ಅಂತ
ಆಮೇಲೆ ಡಿಸೈಡ್ ಮಾಡೋಣ. ವಾವ್, ಬಂದೇ ಬಿಡ್ತು. ಇಲ್ಲಿ ಹೋಗಿ ನಾವು ಎಂಟ್ರಿ ಮಾಡಿಸಿ ಟಿಕೆಟ್ ತೊಗೊಂಡು ಹೋಗಬೇಕು ಅನಿಸುತ್ತೆ. ಸೊ ನೋಡುವ, ಚೆಕ್ ಮಾಡ್ತಾರಾ ಇಲ್ಲ ಎಂಟ್ರಿ ಫೀಸ್ ತೊಗೋಬೇಕಾ ಏನು ಅಂತ. ಜನ ಇದ್ದಾರಾ ಜಾಸ್ತಿ? ವರ್ಕಿಂಗ್ ಡೇ ಬರಲ್ಲ ಅಂತೀರಾ? ನೋಡಿ ಇದೆಲ್ಲ ಇಲ್ಲಿ ಆ್ಯಕ್ಚುಲಿ ಡ್ರೋನು ಹಾರಿಸ್ಕೋಬಹುದಾ ಅಂತ ಅನಿಸುತ್ತೆ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೈಲಿ ಏನಾರು ಸಿಗಾಕೊಂಡ್ರೆ ಖಂಡಿತ ಹಾಕೊಂಡು ರುಬ್ತಾರೆ. ನೋಡಿ ಇಲ್ಲಿಂದ ಶುರು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ದಾರಿ. ಒಳ್ಳೆ ಸಿನಿಕ್ ಬ್ಯೂಟಿಗಳು ನೋಡಿ ಹೆಂಗಿದೆ. ಎದುರುಗಡೆ ಬೆಟ್ಟಗಳು ನೋಡಿ ಹೇಗಿದೆ. ಆನೆ ಲದ್ದಿ, ತುಂಬ ಆನೆಗಳ ಕಾಟ ಇರುತ್ತಂತಿಲ್ಲಿ. ಬಟ್ ಸಂಜೆ ಟೈಮು ಇಷ್ಟೊತ್ತಲ್ಲಿ ಏನೂ ಇರಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಏನೇನು ಸೈಟ್ ಆಗುತ್ತೋ ಏನು ಅಂತ. ನೋಡುವ, ಕೇರ್ಫುಲ್ಲಾಗಂತೂ ಹೋಗೋದು. ಇದೇ ಥರನೇ ದಾರಿ ಫುಲ್ಲು ಕರ್ವ್ಗಳು, ಸ್ವಲ್ಪ ಸ್ಟೀಪು ಇದೆ, ಅದೇ ಥರ ಸ್ಟೀಪ್ ವಿತ್ ಕರ್ವು ಇದೆ ನೋಡಿ ಹಿಂಗೆ. ಬಟ್ ಚೆನ್ನಾಗಿರುತ್ತೆ ಬರೋಕ್ಕೆ. ಅರ್ಲಿ ಮಾರ್ನಿಂಗ್ ಬರಬೇಕು. ನಾನು 2 ಸಲ ಅಂದ್ಕೊಂಡಿದ್ದೀನಿ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ. ಆಗ್ತಾಯಿಲ್ಲ. ಯಾವತ್ತಾರ ಇನ್ನೊಂದ್ಸಲಿ ಫ್ಯಾಮಿಲಿ ಕರ್ಕೊಂಡು ಅರ್ಲಿ ಮಾರ್ನಿಂಗ್ ಬಂದು ಇಲ್ಲೆಲ್ಲ ಮಿಸ್ಟ್ ಇರುತ್ತೆ, ಅದನ್ನೆಲ್ಲ ಎಂಜಾಯ್ ಮಾಡಬೇಕು. ಜನಗಳು ಕಡಿಮೆ ಇದ್ದಾರೆ, ಒಬ್ಬರು ಇಬ್ಬರು ಸಿಗ್ತಾಯಿದ್ದಾರೆ ಅವಾಗಿಂದನೂ. ಆಹಾ, ಈ ಥರ ಕರ್ವ್ಗಳಲ್ಲಿ ಹಿಂಗೆ ಮರಳೆಲ್ಲ ಬಂದಿದ್ರೆ ಎಷ್ಟು ಕಷ್ಟ ಆಗುತ್ತೆ ಏನಂತೀರಾ? ನೋಡಿ ಏನು ಸೂಪರಾಗಿದೆ. ಈ ಟೈಮಲ್ಲಿ ಮಳೆ ಬರಬಾರ್ದಾ? ಮಳೆ ಬಂದ್ರಂತೂ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ತಣ್ಣಗೆ ನಾವೇ ಮಾನ್ಸೂನ್ ರೈಡ್ ಅಂತ BR-Hills ಬಂದಿದ್ದೀವಿ ಅಂತ ಹೇಳ್ಕೊಬೋದು. ಆಹಾ, ತಣ್ಣ ಗಾಳಿ ಶುರುವಾಯಿತು. ಕೈಯೆಲ್ಲ ಸ್ವಲ್ಪ ತಣ್ಣಗಾಗ್ತಾ ಇದೆ. ಈ ಸಲ ಮಾನ್ಸೂನಲ್ಲಿ ಯಾವ ರೈಡು ಇಲ್ಲ, ಏನೂ ಇಲ್ಲ, ನೋ ಮಾನ್ಸೂನ್ ಆಗಿಬಿಟ್ಟಿದೆ. ಈಗ ರೈಡ್ ಹೋದರೆ ನೋ ಮಾನ್ಸೂನ್ ರೈಡ್ ಅಂತ ಹಾಕೋಬೇಕಷ್ಟೇ. ಏನು ಚೆನ್ನಾಗಿದೆ ಅಪ್ಪ, ಒಳ್ಳೆ ಖುಷಿ ಕೊಡ್ತಾ ಇದೆ ಗಾಡಿ ಓಡಿಸ್ತಾ ಇದ್ದರೆ. ಅದು ಗಾಡಿಯಿಂದ ಖುಷಿನೋ ಇಲ್ಲ ಈ ಸುತ್ತಮುತ್ತ ಇರೋ ಎನ್ವೈರ್ನಮೆಂಟಿಂದ ಖುಷಿನೋ ಗೊತ್ತಾಗ್ತಾ ಇಲ್ಲ. ಬಟ್ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಸೂಪರ್. ಇದನ್ನೇ ಅವ್ರು ಬೇಡ ಅಂತ ಹಾಕಿರೋದು, ದಾರಿ ಮಧ್ಯೆ ನಿಂತ್ಕೊಂಡು ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಮಾಡಬೇಡಿ, ಈಗೆಲ್ಲ ಇದೆ ಅಂತ. ನೋಡೋರು ಇದೇ ಮಾಡ್ತಾರೆ. ಸೊ ಯಾರೋ ಕೆಲವೊಬ್ಬರು ಮಾಡೋದು ನೆಕ್ಸ್ಟ್ ಬೇರೆಯವ್ರಿಗೂ ತೊಂದರೆ ಮಾಡ್ತಾರೆ. ಏನಂತೀರಾ? ಸೊ ಅಲ್ಲೇನಿದೆ ಪಾಲಿಸಿಗಳು ರೂಲ್ಸ್ಗಳು ಅದನ್ನು ಫಾಲೋ ಮಾಡ್ಕೊಂಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನೋಡಿ ಎಲ್ಲ ಆನೆ ಲದ್ದಿಗಳು, ಸಿಕ್ಕಾಬಿಟ್ಟೆ ಆನೆ ಲದ್ದಿಗಳು ಬಿದ್ದಿದೆ. 2 ದಿನ 3 ದಿನ ಆಗಿರುತ್ತೆ, ಅದೆಲ್ಲ ಫ್ರೆಶ್ ಅಂತೂ ಯಾವುದೂ ಕಾಣಿಸ್ತಾ ಇಲ್ಲ. ನೋಡಿ ಹೆಂಗಿದೆ ಇದು ಸ್ಟೀಪು, ಯಾವ ಥರ ಇದೆ ಗೊತ್ತಾ ಸ್ಟೀಪ್ ಇದು? ಆಲ್ಮೋಸ್ಟ್ ಹೀಗಿದೆ, 35-40 ಡಿಗ್ರಿ ಅಷ್ಟು ಇನ್ಕ್ಲಿನೇಷನ್ನು. ಲಾಸ್ಟ್ ಟೈಮಲ್ಲಿ ಒಂದು ಬಂದಾಗ KSRTC ಬಸ್ಸು ಹತ್ತಕ್ಕಾಗ್ದೇ ರಿವರ್ಸ್ ಬರೋಂಗಾಗಿತ್ತು. ಆಮೇಲೆ ಡ್ರೈವರು ಅವರ ಟ್ಯಾಲೆಂಟು ಅವ್ರ ಸ್ಕಿಲ್ಸು ತೋರಿಸಿ ಬಸ್ನ ಹತ್ತಿಸಿದ್ರು. ನೋಡಿ ಇಲ್ಲೊಂದು ಕೆರೆ ಇದೆ, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾಯಿದ್ರು ಸಂಜೆ ಟೈಮು ರಾತ್ರಿ ಟೈಮೆಲ್ಲ ಈ ಕೆರೆಗೆ ನೀರು ಕುಡಿಯೋಕ್ಕೆ ಸಿಕ್ಕಾಬಟ್ಟೆ ಪ್ರಾಣಿಗಳು ಬರ್ತಾವಂತೆ. ಬೆಳಗ್ಗೆ ಟೈಮೂ ಆನೆಗಳು ಬರುತ್ತೆ ಅಂತ ಹೇಳ್ತಾಯಿದ್ರಲ್ಲಿ. ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಒಂದು 2 ನಿಮಿಷ ಮಾತಾಡಿದೆ. ಅವ್ರ ಕ್ಯಾಮ್ರಾ ಆಫ್ ಮಾಡಿಸ್ಬಿಟ್ಟು ಮಾತಾಡಿದ್ರು. ಸೊ ಮುಂಚೆ ಒಂದು ಕೆರೆ ಸಿಕ್ತು, ಮತ್ತು ಇದೊಂದು ಆ ಕೆರೆ ಸ್ವಲ್ಪ ಡ್ರೈ ಆಗಿದೆ, ಈ ಕೆರೆ ನೀರಿದೆ. ಸೊ ನಿನ್ನೆ ರಾತ್ರಿನೂ ಇಲ್ಲಿಗೆ ಒಂದು ಆನೆಗಳು ಮತ್ತು ಕಾಡೆಮ್ಮೆ ಏನೋ ಬಂದಿತ್ತು. ಸೊ ಹಂಗೆ ಒಳಗಡೆ ಹೋಗೋಣ ಅಂದ್ಕೊತೀನಿ, ಬಟ್ ಬೇಡ, ಟೈಮ್ ಆಗುತ್ತೆ. ಒಳಗಡೆ ಹೋದ್ರೆ ಇಲ್ಲಿಂದ ಏನು ಕಾಣ್ತದೆಯೋ ಅದೇ ಕಾಣುತ್ತೆ. ಹಸುಗಳೆಲ್ಲ ಇದೆ, ಇನ್ನು ಸುಮ್ಮನೆ ಗಾಬರಿ ಆಗುತ್ತೆ ಗಾಡಿ ಸೌಂಡ್ಗೆ. ಸೂಪರ್. ಒಳಗಡೆ ಯಾವುದೋ ಕಾಲ್ದಾರಿಗಳು ಕಾಣಿಸ್ತಾ ಇದೆ ನೋಡುವ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರಕನಗದ್ದೆ. ಎಲ್ಲಾರೋ ಬಂದಿರೋದು ಗೆಸ್ಟ್ಗಳು. ತೋಟಗಾರಿಕೆ ಇಲಾಖೆ. ಇಲ್ಲೂ ತುಂಬ ಇದೆ ಸ್ಟೇಗೆಲ್ಲ. ಕೆಲವೊಂದು ಹೋಮ್ ಸ್ಟೇಗಳ ಥರ ಮಾಡಿದ್ದಾರೆ, ಕೆಲವೊಂದು ಲಾಡ್ಜ್ಗಳ ಥರನೂ ಇದೆ, ಆ್ಯಂಡ್ ಗೌರ್ಮೆಂಟ್ IB ಇದೆ. ಸೊ ನೆಕ್ಸ್ಟ್ ಟೈಮ್ ನಾವೇನಾರು ಬಂದರೆ ಇಲ್ಲೊಂದು ನೈಟು ಸ್ಟೇ ಆಗಂಗೆ ಬಂದು ನೋಡಬೇಕು. ಬಟ್ ನೇಚರ್ ಮಾತ್ರ ಸೂಪರ್ ಇದು.
ನೋಡಿ ಆಗಲೇ ಎಷ್ಟು ತಣ್ಣಗಿದೆ. ನಾನು ಕೆಳಗಡೆಯಿಂದ ಮೈಸೂರಿಂದ ಬರ್ತಾ ಅಪ್ ಟು ಯಳಂದೂರು ದಾಟೋವರೆಗೂ ಸೆಕೆನೇ ಇತ್ತು. ಏಕ್ದಮ್ ಇಲ್ಲಿ ಟೆಂಪ್ರೇಚರ್ ಡ್ರಾಪ್ ಆಯಿತು. ಸಖತ್ತಾಗಿದೆ. ಹೆಂಗೆ ಅನ್ನಿಸ್ತಾ ಇದೆ? ನೀವೆಲ್ಲ ಈ ಕಡೆ ಬಂದಿದ್ದರೆ ಒಂದು ಕಮೆಂಟಲ್ಲಿ ತಿಳಿಸಿ. ಈ ಸೈಡಿಂದನೇ ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋನ ಹೇಳಿ. ಈ ಪ್ಲೇಸ್ ಬಗ್ಗೆ ಬೇರೆ ಏನಾದ್ರು ಇದೆಯಾ ಸ್ಪೆಷಾಲಿಟಿಗಳು, ಅದನ್ನು ಹೇಳಿ, ಬೇರೆಯವ್ರಿಗೂ ಗೊತ್ತಾಗಲಿ. ನೆಕ್ಸ್ಟ್ ಟೈಮ್ ನಾವು ಬಂದಾಗ ಅದನ್ನು ಸೂಪರ್. ಇಲ್ಲೂ ಒಂದು ಕೆರೆ, ಒಂದು ದೇವಸ್ಥಾನ ಬೇರೆ ಇದೆ. ಚಿಕ್ಕದಿದು, ದೊಡ್ಡದೇ. ಅಲ್ಲೆಲ್ಲ ಡ್ರೈ ಆಗಿದೆ, ಬರೀ ಇಷ್ಟು ಮಾತ್ರ ಕಾಣಿಸ್ತಾ ಇದೆ. ಗಿರಿಜನ ಕಲ್ಯಾಣ ಇಲಾಖೆ, ಏನೇನೋ ಗೌರ್ಮೆಂಟ್ ಆಫೀಸ್ಗಳಿದೆಯಪ್ಪ ಇಲ್ಲಿ. ಬಟ್ ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ ಅಂತ ಮಾತ್ರ ಗೊತ್ತಿಲ್ಲ. ಯಾವ ಕಡೆ ಹೀಗೆ ಮೂರ್ತಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲೂ ಒಂದು ದೇವಸ್ಥಾನ, ಇಲ್ಲೊಂದು ಅಂಗಡಿ ಇದೆ. ಓಕೆ, ಕಾಫಿ ಟೀಗೆ ಏನು ತೊಂದರೆ ಇಲ್ಲ, ನಿಲ್ಲಿಸ್ಕೊಂಡು ಕುಡಿಬೋದು ಬೇಕಾದರೆ. ಏನ್ರಿ ಹಿಂಗಿದೆ? ನಾವು ಅವತ್ತು ಬಂದಾಗ ಇಷ್ಟೊಂದೆಲ್ಲ ಅಬ್ಸರ್ವೇ ಮಾಡಿಲ್ಲ. ಸುಮ್ಮನೆ ಗ್ರೂಪಲ್ಲೇ ಆರಾಮಾಗಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಫೋನಲ್ಲಿ ಹೆಲ್ಮೆಟಲ್ಲಿ ಇದಾಕೊಂಡು ಇಂಟರ್ಕಾಮ್ ಹಾಕ್ಕೊಂಡು ಬಂದುಬಿಟ್ಟು ಇವತ್ತು ನೋಡಿ ಏನು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು. ಹೋಟೆಲ್ ಮಯೂರ ಬಿಳಿಗಿರಿ. ಓಕೆ, ಇದೆ ಅನಿಸುತ್ತೆ ಗೌರ್ಮೆಂಟ್ IB. ಪುನಃ ಇಲ್ಲೂ ಟಿಕೆಟ್ ತೊಗೋಬೇಕಾ? ಹೌದು. ಸೊ ಅಲ್ಲತ್ತು ಇಲ್ಲತ್ತು ಟೋಟಲ್ 20 ರೂಪೀಸು. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದಂತೆ, ಇದು ಇಲ್ಲಿ ಗ್ರಾಮ ಪಂಚಾಯತಿ ಅವ್ರದ್ದಂತೆ. ನಂದಿನಿ ಬೂತ್ ಇದೆ ಬಿಳಿಗಿರಿ ಭವನ ಅತಿಥಿ ಗೃಹ. ನಾವು ಬಂದರೆ ನಮಗಿಲ್ಲಿ ರೂಮ್ ಕೊಡ್ತಾರೆ. ನಾವು ರೂಮಲ್ಲಿ ಮುಂಚೆನೇ ಬುಕ್ ಮಾಡಬೇಕಾ ಇಲ್ಲ ಏನಣ್ಣ? ರೂಮ್ ಬೇಕು ಅಂದ್ರೆ ಇಲ್ಲಿ 600 ರೂಪಾಯಿ. ಎಲ್ಲ ಫೆಸಿಲಿಟೀಸ್ ಇದೆಯಾ? ಊಟ ತಿಂಡಿ ಎಲ್ಲ ಫೆಸಿಲಿಟೀಸ್ ಎಲ್ಲ ನೀಟಾಗಿದೆಯಾ? ಇಲ್ಲೇ ಬಂದು ಬುಕ್ ಮಾಡಬೇಕಾ ಏನು? ಬಿಸಿ ಅವರು ಅಣ್ಣವರು ಏನಣ್ಣ? ಇಲ್ಲೇ ಬಂದು ಬುಕ್ ಮಾಡಬೇಕಲ್ಲ ಮುಂಚೆ? ಇಲ್ಲೇ ಬಂದು ಬುಕ್ ಮಾಡಬೇಕಾ? ಓಕೆ. ಸೊ ಇಲ್ಲಿ ಬಂದ್ರೂ ರೂಮ್ಗಳು ಸಿಗುತ್ತಂತೆ, ಆರಾಮಾಗಿ ಬಂದು ಬುಕ್ ಮಾಡ್ಕೋಬೋದು. ಓಕೆ, 600 ರೂಪಾಯಿ. ಸೂಪರಾಗಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಿಲ್ಲಿಸ್ಕೊಂಡಿದ್ದು ಅವತ್ತು ಇದ್ದಾನೆ ನೋಡಿ ಹೆಂಗಿದೆ. ವಾವ್ ಸೂಪರಾಗಿ ಕಾಣಿಸ್ತಾ ಇದೆ. ಹ್ಞೂನಣ್ಣ, ಮೈಸೂರು ರೈಡರ್ ಅಂತ ಇದೆ ನೋಡಿ. ಹಾಂ, ಮಾಡೋಣ ನೋಡಿ ಹೆಂಗಿದೆ. ಸೂಪರ್. ಗಾಳಿ ಸಿಕ್ಕಾಪಟ್ಟೆ ಇದೆ. ನೋಡಿಯಪ್ಪ, ನಮ್ಮ ಯೂಟ್ಯೂಬರ್ ನನ್ನ ಚಾನಲ್ ಕೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಹಿಂಗೆ ಕಾಣಿಸ್ತಾ ಇದೆ. ಇದೊಂದು ವ್ಯೂ ಪಾಯಿಂಟು. ಇದೇ ಥರದ್ದು ಇನ್ನೊಂದು 2-3 ಏನೋ ಇದೆ ಅನಿಸುತ್ತೆ. ಸೊ ಇಲ್ಲಿ ಬಂದಿದ್ದೀವಿ. ಸಖತ್ತಾಗಿದೆ ಮಾತ್ರ. ಸಂಜೆ ಟೈಮ್ ಬಂದು ಇಲ್ಲಿ ಕೂತ್ಕೊಂಡ್ರೆ ಏನು ಮಜಾ ಇರುತ್ತೆ. ಇಲ್ಲ ಅರ್ಲಿ ಮಾರ್ನಿಂಗ್ ಬಂದರೆ ಕಂಪ್ಲೀಟ್ ಕ್ಲೌಡ್ಸ್ ಎಲ್ಲ ಕೆಳಗಡೆನೇ ಕಾಣಿಸ್ತಾ ಇರುತ್ತೆ ಅನಿಸುತ್ತೆ. ಓನಣ್ಣ, ಸಖತ್. ಅಯ್ಯೋ, ಎಂಥ ಡೆನ್ಸ್ ಫಾರೆಸ್ಟು. ಕೆಳಗಡೆ ನೆಲನೇ ಕಾಣಿಸ್ತಲ್ಲ ಅಲ್ಲಿ ಮರಗಳ ಮಧ್ಯೆಯಿಂದ. ಅದೊಂದು ಯಾವುದೋ ಕೆರೆ ಇದೆ ಅಲ್ಲಿ. ನಾವು ಬಂದಿದ್ದಾರೆ ಅಲ್ಲ ಅದು, ಬಟ್ ಎಷ್ಟೊಂದು ಕೆರೆಗಳು ಕಾಣಿಸ್ತದೆ ನೋಡಿ. ಅಲ್ಲೊಂದಿದೆ, ಅಲ್ಲೊಂದು ಎಲ್ಲ ದೊಡ್ಡ ದೊಡ್ಡ ಕೆರೆಗಳೇ ಇದೆ. ನೋಡಿದ್ರಲ್ಲ ಹೆಂಗಿತ್ತು ಅದು ವ್ಯೂ. ಸೂಪರ್. ಬನ್ನಿ ಇನ್ನೊಂದ್ಸಲಿ ಇಲ್ಲಿಗೆ ಬಂದು ಒಂದು ಒಳ್ಳೆ ವಿಡಿಯೋ ಮಾಡೋಣ. ಇಲ್ಲೇ ಸ್ಟೇಗಾಗಿ ಬರ್ತೀವಲ್ಲ, ಆವತ್ತೊಂದು ದಿನ ಪ್ರತಿಯೊಂದು ಪಾಯಿಂಟಲ್ಲೂ ಗಾಡಿ ನಿಲ್ಲಿಸ್ಕೊಂಡು ಚೆಕ್ ಮಾಡಿಕೊಂಡು ವಿಡಿಯೋ ಮಾಡೋಣ. ನೋಡಿ, ಇದೊಂದು ಯೂಟರ್ನ್. ಇನ್ನೊಂದು ಸಖತ್ತಾಗಿರುತ್ತೆ ಅವತ್ತೊಂದು ದಿನ ಮಾಡಿದಾಗ. ನೋಡಿ, ಇಲ್ಲಿಂದ ಏನು ಸೂಪರಾಗಿ ಕಾಣಿಸ್ತಾ ಇದೆ. ಜನ ಇದ್ದಾರೆ. ಓಕೆ, ಮಂಡೇ ಯಾರೂ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಓಕೆ, ಗಾಡಿ ಪಾರ್ಕ್ ಮಾಡೋಣ. ಇಲ್ಲೆಲ್ಲರೂ ದಾರಿ ಇದೆ. ಓಕೆ, ಪಾರ್ಕ್ ಮಾಡಿಬಿಟ್ಟು ಮೇಲ್ಗೆ ಹೋಗಿದ್ದು ಬಂದು ಸಿಗೋಣ. ಇಲ್ಲಿ ಮೆಟ್ಲು ಎತ್ಕೊಂಡು ಹೋಗಿ ದರ್ಶನ ಮಾಡಿ ಬ್ಯಾಕ್ ಸೈಡ್ ಒಂದೆರಡು ವ್ಯೂ ಪಾಯಿಂಟ್ ಇದೆ, ಇದೆಲ್ಲ ನೋಡಿಕೊಂಡು ಚಪ್ಪಲಿ ಬೇಕಾದ್ರೆ ಹಾಕ್ಕೊಂಡು
ಹತ್ಬೋದು, ಇಲ್ಲ ಅಲ್ಲೇ ಬಿಟ್ಬಿಟ್ಟು ಬರೋದು ಗಾಡಿ ಹತ್ರ ಅಂತ. ಇನ್ನು ಯಾರು ಜನಗಳಿಲ್ಲದೆ ಇರೋದ್ರಿಂದ ಸೇಫಾಗಿರುತ್ತೆ ಅಂತ ಅನ್ಕೋಬೋದು. ಒಂದು 50 ಮೆಟ್ಲಿರ್ಬೋದೇನೋ ಅಷ್ಟೇ, ಕೌಂಟ್ ಮಾಡಲಿಲ್ಲ. ಜನಗಳಿದ್ದಾರೆ, ಏನಿದೆ ಇವತ್ತು ಗೊತ್ತಿಲ್ವಲ್ಲ. ಎಲ್ಲಾದರೂ ಹೆಲ್ಮೆಟ್ ಇಟ್ಬಿಟ್ಟು ಹೋಗೋಣ ಅಂದರೆ ಇನ್ನೂ ಅಂಥ ಅವಶ್ಯಕತೆ ಇಲ್ಲ ಅನ್ನಿಸ್ತಾ ಇದೆ. ಓಕೆ, ಸೂಪರಾಗಿದೆ, ಹೋಗೋಣ. ಇಲ್ಲೆಲ್ಲರೂ ಒಂದು ಕಡೆ ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೋದು. ನೋಡಿ, ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಶೀಘ್ರ ಪ್ರದರ್ಶನಕ್ಕೆ ದಾರಿ ಅಂತ ಹಾಕಿದ್ದಾರೆ. ಒಂದು ಪ್ರದಕ್ಷಿಣೆ ಹಾಕ್ಕೊಂಡೇ ಹೋಗೋಣ. ಸೂಪರ್, ಪರವಾಗಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಫಸ್ಟು ದರ್ಶನ ಮಾಡಿಬಿಟ್ಟು ಆಮೇಲೆ ಒಳಗಡೆಗೆ ಹೋಗೋಣ. ನೋಡಿ, ಇದು ಓಕೆ, ಒಳಗಡೆಗೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಬರುವ. ದರ್ಶನ ಆಯಿತು, ಇನ್ನೊಂದು ರೌಂಡು ಪ್ರದಕ್ಷಿಣೆ ಹಾಕ್ಕೊಂಡು ಈಗ ಹೊರಗಡೆಗೆ ಹೋಗೋಣ. ಈಗ ಅಂದರೆ ಅಲ್ಲಿ ವ್ಯೂ ಪಾಯಿಂಟ್ಗಳಿದೆಯಲ್ಲ, 2 ಕಡೆ ವ್ಯೂ ಪಾಯಿಂಟ್ ಇದೆ, ಅದೆರಡನ್ನೂ ನೋಡೋಣ ಹೇಗಿದೆ ಅಂತ. ಒಳ್ಳೆ ದರ್ಶನ ಆಯಿತು, ಜನಗಳು ಕಡಿಮೆ ಇರ್ತಾರೆ. ಶನಿವಾರದ ಹೊತ್ತು ಮಾತ್ರ ಜಾಸ್ತಿ ಜನ ಇರ್ತಾರೆ. ಸೊ ಆದಷ್ಟು ವೀಕ್ ಡೇಸಲ್ಲಿ ಬರ್ಬೋದು. ಸ್ಯಾಟರ್ಡೇಸ್ ಬಂದರೆ ಏನಂದರೆ ಇಲ್ಲಿಗೆ ನಮ್ಮ ಥರ ರೈಡರ್ಸ್ಗಳು ತುಂಬ ಜನ ಬಂದಿರ್ತಾರೆ, ಟೂರಿಸ್ಟ್ಗಳು ತುಂಬ ಜನ ಬಂದಿರ್ತಾರೆ, ಆ್ಯಂಡ್ ಭಕ್ತಾದಿಗಳು ಬಂದಿರ್ತಾರೆ. ಸೊ ಇದು ಬಂದು ಈಗ ವ್ಯೂ ಪಾಯಿಂಟ್ ನೋಡೋಕ್ಕೆ ಹೋಗೋಣ. ನೋಡಿ ಎಷ್ಟು ಜನ ಇದ್ದಾರೆ. ಇದೆಲ್ಲೋ ದಾಸೋಹ ಅಂತ ಹೇಳ್ತಾರೆ ಇಲ್ಲಿ. ಓಕೆ, ಗೊತ್ತಿಲ್ಲ. ಇದು ವ್ಯೂ ಪಾಯಿಂಟು, ಕೂತ್ಕೊಳ್ಳೋಕ್ಕೆ ಒಂದು ಜಾಗ ಮಾಡಿದ್ದಾರೆ. ನೋಡಿ ಹೇಗಿದೆ. ಯಾವ ಕಡೆ ನೋಡಿದ್ರೂ ಫುಲ್ಲು ಕಾಡು, ಹಸಿರು. ಮೋಸ್ಟ್ಲಿ ಅದು ಯಾವುದೋ ಡ್ಯಾಮ್ ಅನಿಸುತ್ತೆ, ಗೊತ್ತಿಲ್ಲ ಏನು ಅಂತ. ಗೊತ್ತಿಲ್ಲ, ಏನೇನೋ ಹೇಳೋದು ಬೇಡ. ನೋಡಿದ್ರೆ ಅದು ಡ್ಯಾಮ್ ಥರ ಕಾಣಿಸ್ತಾ ಇದೆಯಾ ಇಲ್ಲ ಕೆರೆನ ಅದು ದೊಡ್ಡದು ಗೊತ್ತಾಗ್ತಾ ಇಲ್ಲ. ಬಂಡೆ ಮೇಲೆ ನಿಂತ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಹೈಟಲ್ಲಿ ಏನು ಕಾಣುತ್ತೆ ನೋಡೋಣ. ನೋಡಿ ಹೇಗಿದೆ. ಈ ಕಡೆ ಅಂತೂ ಸೂಪರಾಗಿದೆ. ನೋಡಿ ಇಲ್ಲಿ ಬಂಡೆಗಳಿದೆ, ಈ ಕಡೆ ಫುಲ್ಲು ದೊಡ್ಡ ದೊಡ್ಡ ಬೆಟ್ಟಗಳು. ಬಿಳಿಗಿರಿ ರಂಗನ ಬೆಟ್ಟ ಅಲ್ಟಿಮೇಟ್. ನೋಡಿದ್ರಲ್ಲ, ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದು ದರ್ಶನ ಮಾಡಿಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇಲ್ಲೊಂದು ಕನ್ಫ್ಯೂಷನ್ ಏನಂದರೆ, ಓಕೆ, ಈಗ ಬಂದಿದ್ದರಲ್ಲೇ ವಾಪಸ್ ಹೋಗೋದಾ ಇಲ್ಲ ಚಾಮರಾಜನಗರ ಹೋಗಿಬಿಟ್ಟು ಅಲ್ಲಿಂದ, ಅಂದರೆ ಚಾಮರಾಜನಗರ ಹೋಗೋ ದಾರಿ ಆದರೆ ಕೇಗುಡಿ ಅಂತ ಸಿಗುತ್ತೆ, ಅದು ಸೂಪರಾಗಿದೆ ಪ್ಲೇಸು. ಆ ದಾರಿಲಿ ಹೋಗೋದಂತ ಕನ್ಫ್ಯೂಷನ್ನು. ಸೊ ಗಾಡಿ ಎತ್ತೋವರೆಗೂ ಯೋಚನೆ ಮಾಡಿಬಿಟ್ಟು ಆಮೇಲೆ ಹೇಗೆ ಏನು ಅಂತ ಡಿಸೈಡ್ ಮಾಡ್ತೀನಿ. ಓಕೆ, ಪುನಃ ಹೆಲ್ಮೆಟ್ ಕ್ಯಾಮ್ರಾದಲ್ಲಿ ಸಿಗೋಣ. ಜೈ ರಂಗನಾಥ ಸ್ವಾಮಿ, ಜೈ ಗೋವಿಂದ ಗೋವಿಂದ. ಓಕೆ, ಬಿಳಿಗಿರಿ ರಂಗನ ದರ್ಶನ ಮಾಡಿಕೊಂಡು ಈಗ ಹೊರಟಿದ್ದೀನಿ. ಸೊ ಕೇಗುಡಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ, ಹಾಗೆ ಹೋಗೋಣ. ಸೊ ದಾರಿ ಹೇಗಿದೆ ಏನು ಅಂತ ಗೊತ್ತಿಲ್ಲ. ನಾವು ಬಂದಾಗ ಚೆನ್ನಾಗಿತ್ತು ರೋಡು, ಬಟ್ ಒಳಗಡೆ ಏನು ಭಯ ಅಂದರೆ ಟೈಗರ್ ಸೈಟಿಂಗ್ ಆಗಿದೆ. ನಿಮಗೂ ಸಿಗ್ಬೋದು ನೋಡಿ ಅಂತ ಹೇಳಿರೋದು. ಎಲ್ಲೋ ಒಂಚೂರು ಲೈಟಾಗಿ ರಿಸ್ಕಾ ಅಂತ ಅನ್ನಿಸ್ತಾ ಇದೆ. ನೋಡುವ, ನಮ್ಮ ಗಾಡಿ ಸೌಂಡ್ಗಳಿಗೆಲ್ಲ ಅದೆಲ್ಲ ಏನೂ ಬರೋದಿಲ್ಲ ಹತ್ರಕ್ಕೆ. ನೋಡುವ, ಸಿಕ್ಕಿದ್ರೆ ಒಂದ್ಸಲಿ ಹಾಯ್ ಹಲೋ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ.
ಸಿಗಲಿಲ್ವಾ ಆರಾಮಾಗಿ ಹೇಗಿದೆ ದಾರಿ ಎಂಜಾಯ್ ಮಾಡಿಕೊಂಡು ಹೋಗೋಣ. ವಾವ್, ಸೂಪರ್, ಅಲ್ಟಿಮೇಟ್, ಸಖತ್ತಾಗಿದೆ ಎದುರುಗಡೆ ಅಂತುವೆ. ಸೊ ಇಲ್ಲಿ ರೈಟಿಗೆ ಕಟ್ಟಾದರೆ ಕೇಗುಡಿ ಚಾಮರಾಜನಗರಕ್ಕೆ ದಾರಿ. ಓಕೆ, ಟೀ ಅಂಗಡಿ ಇದೆ, ಟೀ ಕುಡ್ಕೊಂಡು ಆಮೇಲೆ ಹೋಗುವ. ಒಂದು ಬಾಟ್ಲು ನೀರು ಕುಡ್ದು ಒಂದು ಟೀ ಕುಡ್ದು ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಚಾಮರಾಜನಗರ 45 ಕಿಲೋಮೀಟ್ರ್ ಇದೆಯಂತೆ. ಕೇಗುಡಿ ಮೇಲೆ ಹೋಗ್ತಾ ಇರೋದೀಗ. ಸೊ 45 ಕಿಲೋಮೀಟ್ರು ಸೇಮ್ ಡಿಸ್ಟೆನ್ಸು. ನಾನು ಬಂದಿದ್ದ ದಾರಿಯಿಂದ ಹೋಗಿ ಯಳಂದೂರಿಗೆ ಹೋಗಿ ಯಳಂದೂರಿಂದ ವಾಪಸ್ ಚಾಮರಾಜನಗರ ಹೋದ್ರೂ ಸೇಮ್ ಡಿಸ್ಟೆನ್ಸ್ ಅಂತೆ. ಸೊ ಈ ದಾರಿ ಫುಲ್ ಕಾಡು ಮಧ್ಯೆನೇ ಹೋಗುತ್ತೆ. ಆರಾಮಾಗಿ ಹೀಗೆ ಹೋಗಿ ಅಂತ ಅವರು ಸಜೆಸ್ಟ್ ಮಾಡಿದ್ರು. ಕೇಳಿದೆ, ಹುಲಿಯೆಲ್ಲ ಸೆಟ್ಟಿಂಗ್ ಆಗಿದೆ ಅಂತಲ್ಲ, ಏನು ಅಂತ. ಯಾವಾಗಲೂ ಬರುತ್ತೆ, ಯಾವಾಗಲೂ ಹೋಗುತ್ತೆ, ಏನು ಭಯ ಪಡೋಂಥದ್ದು ಏನಿಲ್ಲ, ಬೆಳಗ್ಗೆ ಹೊತ್ತೆಲ್ಲ ಅಷ್ಟು ಬರೋದಿಲ್ಲ, ಆರಾಮಾಗಿ ಹೋಗಿ ಕಾಡು ಮಧ್ಯೆ ಚೆನ್ನಾಗಿರುತ್ತೆ ಅಂದರು. ಸೊ ಹಾಗೆ ಅಂದ್ಕೊಂಡು ನಾನು ಅವ್ರು ಹೇಳಿದ್ಮೇಲೆ ಇನ್ನೇನು ಅಂತ ಇದೇ ದಾರಿಲಿ ಬರ್ತಾಯಿದ್ದೀನಿ. ಇಲ್ಲೆಲ್ಲ ಆನೆ ಬಂದರೆ ಗಾಡಿ ತಿರುಗಿಸ್ಕೊಳ್ಳೋಕ್ಕೂ ಜಾಗ ಇಲ್ಲ. ಓಕೆ, ಆ ಕಡೆ ಏನಾದ್ರು ಕಾಣಿಸುತ್ತಾ ಅಂತ ಹಿಂಗೆ ನಿಧಾನಕ್ಕೆ ನೋಡ್ಕೊಂಡು ಹೋಗಬೇಕು. ಸ್ವಲ್ಪ ಬಿಸಿಲಿರೋದ್ರಿಂದ ಕಾಣೋದು ಡೌಟು. ಅವ್ರು ಹೇಳ್ತಾಯಿದ್ರು ಅಂಗಡಿಯವರು, ಅಯ್ಯೋ ರಾತ್ರಿ ಹೊತ್ತೆಲ್ಲ ಇಲ್ಲೇ ಅಂಗಡಿ ಹತ್ರಕ್ಕೆ, ಮನೆ ಹತ್ರಕ್ಕೆ, ಮನೆ ಮುಂದೆನೇ ಬರುತ್ತವೆ, ಅದ್ರ ಪಾಡ್ಗದಿರುತ್ತೆ ಹೋಗುತ್ತೆ, ಯಾವಾಗಲೂ ಏನೋ ಅಟ್ಯಾಕ್ ಮಾಡಿಬಿಟ್ಟಿದೆ ಇಲ್ಲ ಇನ್ನೇನೋ ಆಗಿದೆ ಅಂತ ಎಲ್ಲ. ಚಿರತೆಗಳಂತೂ ಅಲ್ಲಲ್ಲೇ ಇರುತ್ತಂತೆ. ಸೊ ಆ ಚಿರತೆಗಳಿಗೆ ಮನುಷ್ಯ ಕಂಡ್ರೆ ಭಯ ಅಂತೆ, ಮನುಷ್ಯ ನೋಡಿದ್ರೆ ಅವೇ ಓಡೋಗ್ಬಿಡ್ತಾವಂತೆ. ಮನುಷ್ಯನ ಯಾರು ತಾನೇ ನೋಡಿದ್ರೆ ಭಯ ಪಟ್ಕೊಳ್ಳಲ್ಲ ಹೇಳಿ, ಏನಂತೀರಾ? ಓಕೆ, ಅಲ್ಲೂ ಮುಂದೆನೂ ನೋಡಿ, ಇಲ್ಲಿ ಆನೆ ಲದ್ದಿ ಯಾವಾಗಲೂ ಹಾಕಿರೋದು. ಗಾಡಿ ಗಿಡಿ ಎಲ್ಲ ಹೋಗಿ ಅಪ್ಪಚ್ಚೆ ಆಗಿ ಒಣಗೋಗಿದೆ ಅದು. ಬ್ಯೂಟಿಫುಲ್ ಅನ್ನಿಸ್ತದೆಪ್ಪ. ನಾನು ಇಷ್ಟು ಕಡೆ ಓಡಾಡೋದ್ರಲ್ಲಿ ಇದೊಂಥರ ಸಖತ್ತು ಖುಷಿ ಕೊಡ್ತಾಯಿದೆ BR ಹಿಲ್ಸ್ಗೆ. ಸೊ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಅಂದ್ಕೊಂಡಿದ್ದು, ಅವಾಗೆಲ್ಲ ಸುಮ್ಮನೆ ಫ್ರೆಂಡ್ಸ್ಗಳು ಎಂಜಾಯ್ ಮಾಡ್ಕೊಂಡು ಹೋಗೋಣ ಬಂದಿದ್ದು, ಕ್ಯಾಮ್ರೆಲ್ಲ ಏನೂ ಹಾಕಿರಲಿಲ್ಲ. ಆವಾಗಲೇ ಅಂದ್ಕೊಂಡಿದ್ದು, ಓಕೆ ಇನ್ನೊಂದ್ಸಲ ಕ್ಯಾಮ್ರಾ ಹಾಕ್ಕೊಂಬಂದು ನೋಡೋಣ ಅಂತ. ಸೊ ಮಸ್ತ್ ಖುಷಿ ಕೊಡ್ತಾಯಿದೆ ನನಗಂತೂ. ಇಲ್ಲೊಂದು ಯಾವುದೋ ನೀರಿನ ಕೆರೆ ಇದೆ, ಸಣ್ಣದು ಕೆರೆ, ತೊರೆ, ಇವೆಲ್ಲ ಏನೇನೋ ಇರುತ್ತವೆ ಇಲ್ಲಿ. ಸೊ ಇಲ್ಲೆಲ್ಲ ಆನೆಗಳು ಓಡಾಡಿದೆ ನೋಡಿ. ಇಲ್ಲೂ ನೀರು ಕುಡಿಯೋಕ್ಕೆ ಬಂದೇ ಬರ್ತವೆ ಕಾಡು ಪ್ರಾಣಿಗಳು ನೋಡಿ. ಇಲ್ಲಿ ಇಷ್ಟೊಂದು ಹಸಿರಿದೆ, ಇಷ್ಟೊಂದು ಗಿಡ ಮರಗಳು ಸಿಗ್ಬೇಕಾದ್ರೆ ಯಾವ ಪ್ರಾಣಿಗಳು ಆರಾಮಾಗಿ ಓಡಾಡ್ಕೊಂಡು ಇಲ್ಲೇ ಮೇಯ್ಕೊಂಡಿರ್ತವೆ. ಜಿಂಕೆಗಳು ಜಾಸ್ತಿ ಇದೆಯಂತೆ, ಕಾಡೆಮ್ಮೆ ಜಾಸ್ತಿ ಇದೆಯಂತೆ, ಆನೆಗಳಂತೂ ಸಿಕ್ಕಾಬಟ್ಟೆ ಇದೆ ಅಂತ ಹೇಳ್ತಾರೆ. ನನಗೊಂದು ಡೌಟ್ ಇದೆ, ಯಾರಿಗಾರು ಗೊತ್ತಿದೆ ಕ್ಲಿಯರ್ ಮಾಡಿ. ರೋಡಲ್ಲಿ ಇಷ್ಟೊಂದು ಆನೆ ಲದ್ದಿಗಳು ಕಾಣಿಸ್ತಾ ಇದೆಯಲ್ಲ, ಇದು ಒಂದೇ ಆನೆದೋ ಇಲ್ಲ ಗುಂಪಾಗಿ ಬಂದು ಎಲ್ಲ ಆನೆಗಳು ರೋಡಲ್ಲೇ ಲದ್ದಿ ಮಾಡ್ತಾವ ಅಲ್ವಾ? ಕಾಡೊಳಗಡೆ ಅಷ್ಟು ಜಾಗ ಇರುತ್ತೆ, ಅಷ್ಟು ಓಡಾಡ್ತಾ ಇರುತ್ತೆ ನೋಡಿ, ಎಲ್ಲನೂ ರೋಡಲ್ಲೇ ಕಾಣುತ್ತೆ. ರೋಡ್ನೆಲ್ಲ ಅವೇನೋ ಟಾಯ್ಲೆಟು ಬಾತ್ರೂಮ್ ಅಂದ್ಕೊಂಬಿಟ್ಟಿರ್ತಾವ, ಕಾಡಲ್ಲಿ ಬಿಟ್ಬಿಟ್ಟು ರೋಡಲ್ಲೇ ಬಂದು ಲದ್ದಿ ಹಾಕೋಕ್ಕೆ. ಏನಂತೀರಾ? ಯಾರಿಗಾರ ಗೊತ್ತಿದ್ರೆ ನೀವು ಹೇಳಿ. ನೋಡಿ ಇಲ್ಲಿ ಟರ್ನಿಂಗಲ್ಲಿ ಇಂಥ ಜಾಗದಲ್ಲಿ. ಬಟ್ ಫ್ರೆಶ್ ಆಗಿದ್ರೆ ಖಂಡಿತ ನಾನು ಅದನ್ನು ತಗೊಂಡೋಗ್ತಾ ಇದ್ದೆ. ಏನಕ್ಕೆ ಅಂದರೆ ಅದು ಕಾಡಲ್ಲಿ ಎಲ್ಲ ಥರದ್ದು ಸೊಪ್ಪು, ಸದೆ, ಗಿಡ, ಗಂಟೆ ಎಲ್ಲ ತಿಂದಿರುತ್ತೆ. ಅದರದ್ದು ಲದ್ದಿ ತುಂಬ ಶ್ರೇಷ್ಠ. ಈ ಚಿಕ್ಕ ಮಕ್ಕಳುಗಳಿಗೆ ಅದನ್ನು ಈ ಸಾಂಬ್ರಾಣಿ ಹೊಗೆ ಹಾಕ್ತಾರೆ, ಆ ಸಾಂಬ್ರಾಣಿ ಜೊತೆ ಅದನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಖಂಡಿತ ಇದನ್ನಾರು ಸಿಕ್ಕಿದರೆ ಫ್ರೆಶ್ ಆಗಿ ಖಂಡಿತ ನಾನು ತೊಗೊಂಡೋಗಿರ್ತಾ ಇದ್ದೆ. ನನಗೆ ಇವಾಗ ಗೊತ್ತಾಗ್ತಾ ಇದೆ ಏನಕ್ಕೆ ರೈಡರ್ಸ್ಗಳು ಈ ಕಡೆ ಯಳಂದೂರಿಗಿಂತ ಜಾಸ್ತಿ ಚಾಮರಾಜನಗರದ ಮೇಲೆ ಪ್ರಿಫರ್ ಮಾಡ್ತಾರೆ ಅಂತ. ಸಖತ್ತಾಗಿದೆ ರೋಡಿದು, ಒಳ್ಳೆ ಕರ್ವ್ಗಳು, ನೀಟಾಗಿ ಬರ್ಬೋದು. ನಾವು ಆ ಕಡೆ ಬಂದಿದ್ದಕ್ಕೆ ರೋಡ್ಗಿಂತನೂ ಈ ಕಡೆ ಚೆನ್ನಾಗಿದೆ. ನಮ್ಗೆ ಅಲ್ಲಿ ವ್ಯೂ ಪಾಯಿಂಟ್ಗಳು ಒಂದೆರಡು ಸಿಕ್ತು. ಒಂದು ಏನಾದ್ರು ಇದೆಯಾ? ಹೌದು, ಜಿಂಕೆ. ಅಲ್ಲಿ ನೋಡಿ, ಇಲ್ಲಿ ಜಿಂಕೆ ಕಾಣಿಸ್ತಾ ಇದೆ, ಕಾಣಿಸುತ್ತಾ? ಒಂದು ಹಿಂಡಿದೆ, 1 2 3
2 ಕೂತಿದೆ, 1 ನಿಂತಿದೆ. ಓಕೆ, ಬೇರೆ ಇನ್ನೇನು ಇಲ್ಲ. ಸೊ ಅದಕ್ಕೇ ರೈಡರ್ಸ್ಗಳು ಜಾಸ್ತಿ ಕೇಗುಡಿ ಮೇಲೆ ಬಂದು ಯಳಂದೂರಿಗೆ ಇಳಿತಾರೆ, ಇಲ್ಲ ಯಳಂದೂರು ಮೇಲೆ ಬಂದು ಕೇಗುಡಿ ಕಡೆ ಇಳಿತಾರೆ. ಸೊ ನಾನು ಹಾಗಾದರೆ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊತೀನಿ ಇವತ್ತು. ನೋಡಿ, ಇದೇ ಕೇಗುಡಿ. ಇಲ್ಲೂ ತುಂಬ ಜನ ಪಿಕ್ನಿಕ್ಕಿಗೆ ಅಂತ ಬರ್ತಾರೆ. ಅಲ್ಲೊಂದು ಪ್ಲೇಸ್ ಇದೆ ನೋಡಿ, ಅಲ್ಲೆಲ್ಲ ಹೋಗಿ ಅವತ್ತು ನಾವು ಬಂದಾಗ ಜನಗಳು ರೀಲ್ಸ್ ಅಂದ್ಕೊಂಡು ಎಲ್ಲ ಕುಣಿದಾಡ್ತಾಯಿದ್ರು. ನಾವು ಅಲ್ಲಿ ಹತ್ರಕ್ಕೆ ಹೋಗೋಣ, ಬನ್ನಿ ಹೋಗೋಣ. ಒಂದು 5 ನಿಮಿಷ ಹಿಂಗೆ ಹೋಗಿ ಹಿಂಗೆ ನೋಡಿಕೊಂಡು ಬಂದ್ಬಿಡೋಣ. ಇಲ್ಲ ಇಲ್ಲಿಂದನೇ ನೋಡ್ತೀರಾ ನೋಡಿ. ಸೊ ಇದೆ ಪ್ಲೇಸ್, ಸಕ್ಕತ್ತಾಗಿದೆ ಇದು ಪ್ಲೇಸು. ಬಂದರೆ ಆರಾಮಾಗಿ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಮಾಡಿಕೊಂಡು ಇಲ್ಲೇ ಎಲ್ಲ ಊಟ ತಿಂಡಿ ತಂದುಬಿಟ್ಟು ಇಲ್ಲೇ ತಿನ್ಕೊಂಡು ಆಮೇಲೆ ಹೋಗ್ಬೋದು. ಬಟ್ ಒಂದು ಥಿಂಗ್ ಏನಂದರೆ, ಇಲ್ಲಿ ತಂದಿದ್ದನ್ನು ನೀಟಾಗಿ ವಾಪಸ್ ತೊಗೊಂಡೋಗೋದು ಒಳ್ಳೆಯದು. ಏನು ಉಳಿಯುತ್ತೆ, ಉಳಿಕೆ ಆಮೇಲೆ ಪ್ಲಾಸ್ಟಿಕ್ಕು ಬಾಟ್ಲುಗಳು ಇವನ್ನೆಲ್ಲ ಇಲ್ಲೇನು ಮಾಡ್ದೇ ಹಾಗೆ ವಾಪಸ್ ತೊಗೊಂಡೋಗ್ಬಿಟ್ರೆ ನೇಚರಿಗೆ ತುಂಬ ಖುಷಿಯಾಗಿರುತ್ತೆ. ನೆಕ್ಸ್ಟು ಇನ್ನೊಂದು ಸಲ ಬಂದಾಗಲೂ ಇಷ್ಟೇ ನೀಟಾಗಿರುತ್ತೆ. ಏನಂತೀರಾ? ಚೆನ್ನಾಗಿದೆ ಜಾಗ. ಇಲ್ಲಿ ಸಫಾರಿ ಇದೆಯಂತೆ. ಸೊ ಬೆಳಗ್ಗೆ ಒಂದು ಸಫಾರಿ, ಸಾಯಂಕಾಲ ಒಂದು ಸಫಾರಿ ಇದೆಯಂತೆ. ಹೇಗೆ ಏನೋ ಎತ್ತ ಅಂತ ಗೊತ್ತಿಲ್ಲ, ಯಾರೋ ಹೇಳಿದರು, ನಾನು ನಿಮ್ಗೆ ಅದನ್ನು ಹೇಳ್ತಾ ಇದ್ದೀನಿ. ಓಕೆ, ಹೊರಡೋಣ ಇಲ್ಲಿಂದ. ಕೆರೆ ಪಕ್ಕನೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನ ಇದೆ. ಮೋಸ್ಟ್ಲಿ ಗೆಸ್ಟ್ ಹೌಸೋ ಇಲ್ಲ ಆಫೀಸೋ ಗೊತ್ತಿಲ್ಲ. ಮಾಹಿತಿ ಕೇಂದ್ರ ಅಂತ ಬೋರ್ಡ್ ಇದೆ. ಸಫಾರಿಗೆ ಮೋಸ್ಟ್ಲಿ ಇಲ್ಲಿಂದನೇ ಅಂತ ಅನಿಸುತ್ತೆ. ಬಟ್ ಈಗ ಇದೆಯೋ ಅಲ್ವಾ ಗೊತ್ತಿಲ್ಲ. ನಮಗೂ ಯಾರೋ ಹೇಳಿದ್ದನ್ನು ಅಂತೆ ಅಂತಲೇ ನಾವು ನಿಮಗೂ ಹೇಳ್ತಾ ಇದ್ದೀವಿ. ನಿಮ್ಗೇನು ಅನಿಸುತ್ತೆ? ಆ ರೋಡ್ ಚೆನ್ನಾಗಿದೆಯಾ ಇಲ್ಲ ಈ ರೋಡ್ ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಒಂದು ಲೈಕು, ಒಂದು ಶೇರ್ ಮಾಡಿ. ಇದೊಂದು ಒಳ್ಳೆ ಪಿಕ್ನಿಕ್ ಸ್ಪಾಟು. ಬಂದು ಒಂದು ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ನೋಡಿ ಏನು ಸಕ್ಕತ್ತಾಗಿದೆ ಇದು. ಫುಲ್ ಗ್ರೀನು, ಲೈನಕ್ಕೆ ಮರಗಳು, ಈ ಕಡೆನೂ ಹಂಗೆ ಇದೆ. ಸೂಪರ್ ಬ್ಯೂಟಿಫುಲ್. ಅದ್ರ ಮಧ್ಯದಲ್ಲಿ ಕಿತ್ತೋಗಿರೋ ರೋಡು. ಇದೆಲ್ಲ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಬರ್ಬೋದು. ಇಷ್ಟೊಂದು ನಾವು ನೇಚರ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಕಾಡು ಮಧ್ಯೆ ಒಂದು ದಾರಿ ಮಾಡ್ತಾಯಿದ್ದಾರೆ ಅಂದರೆ ಸೂಪರ್, ಚೆನ್ನಾಗೇ ಇದೆ, ಮ್ಯಾನೇಜಬಲ್ ಆಗಿದೆ. ತುಂಬ ಹಾಳಾಗಿಲ್ಲ, ಬರೋಕ್ಕೆ ಆಗಲ್ಲ ಅನ್ನೋಂಗೇನಿಲ್ಲ. ಸೊ ನಾವೆಲ್ಲ ಎಂತೆಂಥ ರೋಡಲ್ಲಿ ಓಡಾಡ್ತೀವಿ. ಮೈಸೂರು ಸಿಟಿಲೇ ಕೊಡವಾಕಿಬಿಟ್ಟಿದ್ದಾರೆ ರೋಡ್ಗಳು, ಅಂಥ ರೋಡಲ್ಲೇ ಓಡಾಡ್ತೀವಂತೆ. ಇದೆಲ್ಲ ಆ ಲೆಕ್ಕಕ್ಕೆ ತಗೊಂಡ್ರೆ ಏನೂ ಇಲ್ಲ. ಚೆಕ್ ಪೋಸ್ಟ್ ಬಂದವಾ ಅನಿಸುತ್ತೆ. ಎಸ್, ಚೆಕ್ ಪೋಸ್ಟು ಹೋಗ್ಬೇಕಾದ್ರೆ ಮೋಸ್ಟ್ಲಿ ಇಲ್ಲಿ ಟಿಕೆಟ್ ಕೊಟ್ಬಿಟ್ಟು ಕಳಿಸ್ತಾರೆ. ಬರ್ಬೇಕಾದ್ರೆ ಏನೂ ಇಲ್ಲ. ಏನೋ ಕರಿತಾ ಇದ್ದಾರೆ ಎಂಟ್ರಿ ಮಾಡೋಕ್ಕೆ. ನೋಡ್ಕೊಂಬರೋಣ ಏನು ಅಂತ. ಗಾಡಿ ನಂಬರ್ ಅಲ್ಲಿ ಎಂಟ್ರಿ ಹಾಕ್ಕೊಂಡಿರ್ತಲ್ಲ, ಅದೇನಿಲ್ವಾ? KS09. ಸೊ ನಮ್ಮ ಡೀಟೇಲ್ಸ್ಗಳನ್ನ ತಗೊತಾರೆ. ಓಕೆ, ಇನ್ನು ಮುಗೀತು. ಅಲ್ಲಿ ಚೆಕ್ ಪೋಸ್ಟ್ ಮುಗೀತು ಅಂದರೆ BRLಸಿಂದ ಕಂಪ್ಲೀಟ್ ಕೆಳಗಡೆ ಬಂದಾಯಿತು ಅಂತ ಅರ್ಥ. ಇನ್ನೇನಿದ್ರು ಫ್ಲ್ಯಾಟ್ ಸರ್ಫೇಸು. ಚೆನ್ನಾಗಿತ್ತಿದು. ಹೋಗ್ಬೇಕಾದ್ರೆ ಒಂಥರ ದಾರಿ ಇತ್ತು, ಬರಬೇಕಾದ್ರೆ ಒಂಥರ ದಾರಿ. ಸೊ ಇನ್ನು ಏನಿದ್ರು ಫ್ಲ್ಯಾಟಾಗಿ ಮಾಮೂಲಿ ಊರು ದಾರಿಗಳಲ್ಲಿ ಓಡಾಡೋಂಗೆ ಓಡಾಡ್ಕೋಬೇಕು. ಸೊ ಮೈಸೂರಿಂದ BRLಸ್ಗೆ ಬಂದಿದ್ದ ದಾರಿ ನೋಡಿದ್ರಿ. BRLಸ್ ಒಳಗಡೆ ಇದ್ದಿದ್ದು ದೇವಸ್ಥಾನನೂ ನೋಡಿದ್ರಿ, ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಕೆಲವೊಂದು ವ್ಯೂ ಪಾಯಿಂಟ್ಸ್ಗಳು ನೋಡಿದ್ರಿ. ಸೊ ಇಲ್ಲಿಗೆ ನಮ್ಮ ಈ ವಿಡಿಯೋನ ಮುಗಿಸೋಣ. ಓಕೆ, ಇನ್ನೇನಿಲ್ಲ, ಮಾಮೂಲಿ ಪ್ಲೇನ್ ರೋಡು. ನಾನು ಚಾಮರಾಜನಗರಕ್ಕೆ ಕೆಲಸದ ಮೇಲೆ ಒಂದು ವಿಸಿಟ್ ಇದೆ, ಅದು ಮುಗಿಸ್ಕೊಂಡು ಅಲ್ಲಿಂದ ಮೈಸೂರಿಗೆ ಹೋಗಬೇಕು. ಸೊ ಚಾಮರಾಜನಗರ ಮೈಸೂರು ದಾರಿ ಹೇಗಿದ್ರೆ ನಿಮಗೆಲ್ಲ ಗೊತ್ತೇ ಇದೆ. ನಾರ್ಮಲ್ ಪ್ಲೇನ್ ಹೈವೇ ಅಂತ ಏನೋ ಹೇಳ್ಕೊಳ್ಳೋಂಥದ್ದಿಲ್ಲ ದಾರಿಲಿ. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಇನ್ ಕೇಸ್ ಏನಾದ್ರು ಸಜೆಷನ್ಸು ಫೀಡ್ಬ್ಯಾಕ್ಸ್ ಇದ್ದರೆ ಖಂಡಿತ ಹೇಳಿ, ನಮಗೆ ಖಂಡಿತ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ.
ಆ್ಯಂಡ್ ಇಲ್ಲಿ ಇಂಥ ಪ್ಲೇಸ್ಗಳಿಗೆ ಬಂದಾಗ ದಯವಿಟ್ಟು ಅದನ್ನು ನೀಟಾಗಿಡೋಕ್ಕೆ ಟ್ರೈ ಮಾಡಿ. ವೀಕೆಂಡ್ಗೆ ಒಳ್ಳೆ ಪ್ಲೇಸು. ಮೈಸೂರಿಂದನಾದ್ರು ಬರ್ಬೋದು, ಇಲ್ಲ ಬ್ಯಾಂಗ್ಳೂರಿಂದನಾದ್ರು ಬರ್ಬೋದು. ಬೈಕರ್ಸ್ಗಳಿಗಂತೂ ಒಂಥರ ಸೂಪರ್ ಒಳ್ಳೆ ಪ್ಲೇಸ್ ಇದೆ. ಬನ್ನಿ, ಆರಾಮಾಗಿ ಬನ್ನಿ, ಎಂಜಾಯ್ ಮಾಡ್ಕೊಳ್ಳಿ. ಹೋಗಿ ತುಂಬ ಗಲೀಜು ಮಾಡಬೇಡಿ, ಪ್ಲೇಸ್ನ ನೀಟಾಗಿಡಿ. ಓಕೆ, ರೈಡ್ ಸೇಫ್, ರೈಡ್ ಆರಾಮ್ಸೆ, ಎಂಜಾಯ್ ದ ರೋಡ್, ಎಂಜಾಯ್ ದ ರೈಡ್, ಡೋಂಟ್ ಎಂಜಾಯ್ ದ ಸ್ಪೀಡ್. ಓಕೆ. ಇಲ್ಲಿ ಒಂದು ದೊಡ್ಡ ಕೆರೆ ಕಾಣಿಸ್ತದೆ ನೋಡಿ. ವಿಡಿಯೋ ಕ್ಲೋಸ್ ಮಾಡೋ ಟೈಮ್ಗೆ ಎಂಥ ಒಳ್ಳೆ ಪ್ಲೇಸ್ ಹತ್ರ ಬಂದಿದ್ದೀವಿ. ಸಖತ್ತಾಗಿದೆ ಇದು, ಸೂಪರ್ ನೋಡಿ, ಎಷ್ಟು ದೊಡ್ಡದಾಗಿದೆ. ಇಲ್ಲೆಲ್ಲ ಡ್ರೋನ್ ಎತ್ಕೊಂಬಂದು ಹಾರಿಸ್ಬೇಕು, ಆವಾಗಲೇ ಇನ್ನೂ ಸೂಪರ್ ಆಗಿರುತ್ತೆ. ಸೊ ಈ ಕಡೆ ಎಲ್ಲ ಕಂಪ್ಲೀಟು ಗ್ರೀನ್ ಫೀಲ್ಡು. ಈ ಕಡೆ ನೋಡಿದ್ರೆ ಕೆರೆಯಲ್ಲಿ ನೀರು ಚೆನ್ನಾಗೇ ಇದೆ. ಸೂಪರ್. ಓಕೆ, ಇಲ್ಲಿಗೆ ವಿಡಿಯೋನ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇಷ್ಟ ಆಗಲ್ವಾ ಅದೇ ಥರ ಡಿಸ್ಲೈಕು ಕೊಡಿ. ಖಂಡಿತ ನಾವು ಬೇಜಾರೇ ಮಾಡ್ಕೊಳ್ಳಲ್ಲ, ಅಟ್ಲೀಸ್ಟ್ ಏನೋ ಒಂದು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪುನಃ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.